ಚಿರಂಜೀವಿ ಎಂದರೆ ಡ್ಯಾನ್ಸ್, ಫೈಟ್ ಮತ್ತು ನಟನೆ. ಅವರಲ್ಲಿ ಇದಕ್ಕಿಂತ ಹೆಚ್ಚಿನ ಶಿಸ್ತು ಇದೆ. ಹೀಗಾಗಿ ಭಾರತದಲ್ಲಿ ಚಿರಂಜೀವಿ ಬಗ್ಗೆ ಮಾತನಾಡುವುದು ಸಾಮಾನ್ಯ. ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಚಿರಂಜೀವಿ ತಮ್ಮ ಪ್ರತಿಭೆಯಿಂದ ಪದ್ಮವಿಭೂಷಣ ಪ್ರಶಸ್ತಿ ಪಡೆಯುವ ಮಟ್ಟಕ್ಕೆ ಸಾಧಿಸಿದ್ದಾರೆ. ಆಸ್ಕರ್ಗೆ ಆಹ್ವಾನಿಸಲ್ಪಟ್ಟ ಮೊದಲ ದಕ್ಷಿಣ ಭಾರತದ ನಾಯಕ ಎಂಬ ಹೆಗ್ಗಳಿಕೆಗೂ ಚಿರಂಜೀವಿ ಪಾತ್ರರಾಗಿದ್ದಾರೆ. ಆದರೆ ಇತ್ತೀಚೆಗೆ ಚಿರಂಜೀವಿ ಅವರ ಜೀವನವು ಚೀನಾದಲ್ಲಿಯೂ ಒಂದು ಮಾದರಿ ಭಾಷಣವಾಗಿದೆ. ಚೀನಾದ ಶಾಲೆಯೊಂದರಲ್ಲಿ ಚಿರಂಜೀವಿ ಅವರ ಆದರ್ಶ ಜೀವನವನ್ನು ಪ್ರೆಸೆಂಟೇಷನ್ ಮೂಲಕ ಮಗುವೊಂದು ವಿವರಿಸಿದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಆ ಮಗು ಯಾರು? ಚಿರಂಜೀವಿ ಚೈನಾ ಸ್ಕೂಲ್ನಲ್ಲಿ ಲೈಫ್ ಬಗ್ಗೆ ಭಾಷಣ ಮಾಡಿದ್ದು ಯಾಕೆ ಅನ್ನೋ ವಿವರ ಕುತೂಹಲ ಮೂಡಿಸಿದೆ. ಆನಕಾಪಲ್ಲಿಯ ನೃತ್ಯ ಸಂಯೋಜಕ ಕೊನತಾಲ ವಿಜಯ್ ಪ್ರಸ್ತುತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಬಾಲ್ಯದಿಂದಲೂ ಕೊನತಾಲ ವಿಜಯ್ ಚಿರಂಜೀವಿ ಅವರನ್ನ ರೋಲ್ ಮಾಡೆಲ್ ಆಗಿಟ್ಕೊಂಡು ನೃತ್ಯ ಮಾಡ್ತಿದ್ರು. ಸದ್ಯ ಅವರು ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿದ್ದಾರೆ. ತೆಲುಗು ಟಿವಿ ಚಾನೆಲ್ಗಳಲ್ಲಿ ನೃತ್ಯ ನಿರ್ದೇಶಕರಾಗಿಯೂ ಮಿಂಚಿದ್ದ ಇವರಿಗೆ ಥಾಯ್ಲೆಂಡ್ನಲ್ಲೂ ಅವಕಾಶಗಳು ಸಿಕ್ಕಿವೆ. ಥಾಯ್ಲೆಂಡ್ನ ಕೆಲವು ಸ್ನೇಹಿತರ ಆಹ್ವಾನದ ಮೇರೆಗೆ ಅವರು ಚೀನಾಕ್ಕೆ ತೆರಳಿ ಚೀನಾದಲ್ಲಿ ನೃತ್ಯ ಸಂಯೋಜಕರಾಗಿ ಬಹಳ ಜನಪ್ರಿಯರಾದರು. ಈಗ ಕೊನತಾಲ ವಿಜಯ್ ಅವರ ಮಗಳು ಶಾಲೆಯಲ್ಲಿ ಚಿರಂಜೀವಿ ಬಗ್ಗೆ ಭಾಷಣ ಮಾಡಿದ್ದಾಳೆ.